Hello everyone, I am Akash, Interface College of student of Interface College. Previous class we'll discuss about switch case. Today we'll discuss about for loop. A for loop is a allows you to repeat a block of code certain number of times. ಅಂದ್ರೆ ಎಷ್ಟು ಸರಿ ರಿಪಿಟೇಷನ್ ಆಗುತ್ತೆ ಈ ಫರ್ ಲೂಪ್ ಅಲ್ಲಿ ಅನ್ನೋದು ನಮಗೆ ಗೊತ್ತಿರುತ್ತೆ ಈ ಫರ್ ಲೂಪ್ ಅಲ್ಲಿ. ಆಮೇಲೆ ರಿಪಿಟೇಷನ್ ವಿಲ್ ನೋ ನಮಗೆ ಗೊತ್ತಿರುತ್ತೆ ಎಷ್ಟು ಸರಿ ರಿಪಿಟೇಷನ್ ಮಾಡಬೇಕು ಅಂತ ಈ ಫರ್ ಲೂಪ್ ಅಲ್ಲಿ. Simple syntax of the for loop initialization, condition, increment and decrement. ಮತ್ತೆ ಇನಿಷಿಯಲೈಸೇಷನ್ ಅಂದ್ರೆ ಇಂಟ್ ಗೆ ಏನು ಐ ಮತ್ತೆ ಇನಿಷಿಯಲೈಸೇಷನ್ ಮಾಡ್ಕೊಂಡು ಹೋಗ್ತೀವಿ. ಕಂಡೀಷನ್ ಅಲ್ಲಿ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಅದು ಕಂಡೀಷನ್ ಅಲ್ಲಿ. ಮತ್ತೆ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್ ನಲ್ಲಿ ಮೈನಸ್ ಮತ್ತೆ ಪ್ಲಸ್ ನಮಗೆ ಜಾಸ್ತಿ ಆಗೋದು ಮತ್ತೆ ಮೈನಸ್ ಆಗೋದು. ಕಂಡೀಷನ್ ಅಲ್ಲಿ ಕಂಡೀಷನಲ್ ಚೆಕ್ ಆಗ್ತಾ ಹೋಗುತ್ತೆ ಈ ಕಂಡೀಷನ್ ಅಲ್ಲಿ. ಅದು ಈ ಸಿಂಟೆಕ್ಸ್ for loop in the initialization. It is part of executed only once of beginning for a loop. It's used to initialize of the for loop control variable like I, j, etc. ಅಂದ್ರೆ ಇನ್ಸ್ಟಾಲೇಷನ್ ಅಲ್ಲಿ ಐ ಮತ್ತೆ ಜೆ ನ ಕಂಟ್ರೋಲ್ ವೇರಿಯಬಲ್ ಆಗಿ ನಾವು ಇನ್ಸ್ಟಾಲೈಸ್ ಮಾಡ್ತಾ ಹೋಗ್ತೀವಿ ಫಾರ್ ಲೂಪ್ ಅಲ್ಲಿ. ಈ ಟಿಪಿಕಲಿ ಎ ವರ್ಡ್ ಡಿಕ್ಲೇರ್ ದ ಇನ್ಸ್ಟಾಲೇಷನ್ ಲೂಪ್ ಕಂಟ್ರೋಲರ್ ವೇರಿಯಬಲ್ ವೇರ್ ಅಂದ್ರೆ ಈ ಇನ್ಸ್ಟಾಲೇಷನ್ ಮಾಡ್ತಾ ಹೋಗ್ತೀವಿ ಐ ಮತ್ತೆ ಜೆ ನ ಈ ಫಾರ್ ಲೂಪ್ ಅಲ್ಲಿ ಕಂಡೀಷನ್. Second one, this is a condition that check the before only iteration of this loop. ಅಂದ್ರೆ ಈ ಲೂಪ್ ಇಟರೇಷನ್ ಆಗಿದ ಮುಂಚೆನೆ ಕಂಡೀಷನ್ ಚೆಕ್ ಆಗ್ತಾ ಹೋಗುತ್ತೆ ಈ ಫಾರ್ ಲೂಪ್ ಅಲ್ಲಿ. If the condition evaluates of true, the loop will continue. If it evaluates true ಅಂದ್ರೆ ಫಾಲ್ಸ್ ಲೂಪ್ will terminate. ಅಂದ್ರೆ ಈ ಕಂಡೀಷನ್ ಅಲ್ಲಿ ಟ್ರೂ ಆದ್ರೆ ಮಾತ್ರ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಫಾಲ್ಸ್ ಆದ್ರೆ ಅಲ್ಲಿಗೆ ನಿಂತು ಹೊರಗಡೆ ಬರ್ತದೆ. ರಿಟರ್ನ್ 0 ಹೊರಗಡೆ ಬರುತ್ತೆ ಈ ಕಂಡೀಷನ್ ಅಲ್ಲಿ. ಆಫ್ಟರ್ ಈಚ್ ಇಟರೇಷನ್ ದಿಸ್ ಕಂಡೀಷನ್ ಇಸ್ ರೀಇವ್ಯಾಲ್ಯೂಯೇಟೆಡ್ ಬಿಫೋರ್ ನೆಕ್ಸ್ಟ್ ಇಟರೇಷನ್. ಅಂದ್ರೆ ಆಫ್ಟರ್ ಇಟರೇಷನ್ ಅಂದ್ರೆ ಟ್ರೂ ಆಗತಕ್ಕ ಮಾತ್ರ ನಮಗೆ ಇಟರೇಷನ್ ಆಗ್ತಾ ಹೋಗುತ್ತೆ. ಫಾಲ್ಸ್ ಯಾವಾಗ ಹೋಗುತ್ತೆ ಅವಾಗ ಹೊರಗಡೆ ಬರ್ತದೆ ಈ ಇದರಲ್ಲಿ. ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್. ದಿ ಸ್ಟೆಪ್ ಇಸ್ ಅಲೌಡ್ ದ ಆಫ್ಟರ್ ಈಚ್ ಇಟರೇಷನ್ ಆಫ್ ದ ಲೂಪ್. ಅಂದ್ರೆ ಇಟರೇಷನ್ ಆದ್ಮೇಲೆ ಈ ಸ್ಟೆಪ್ ಬರ್ತಾ ಹೋಗುತ್ತೆ. ಇಟರೇಷನ್ ಆಗ್ತಾ ಹೋದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಟು ಅಪ್ಡೇಟ್ ದ ಲೂಪ್ ಕಂಟ್ರೋಲ್ ವೇರಿಯಬಲ್ ಲೈಕ್ ಇನ್ಕ್ರಿಮೆಂಟಿಂಗ್ ಅಂಡ್ ಡಿಕ್ರಿಮೆಂಟಿಂಗ್. ಅಂದ್ರೆ ಜಾಸ್ತಿ ಆಗೋದು ಮತ್ತೆ ಕಮ್ಮಿ ಆಗೋದು ಅಪ್ಡೇಟ್ ಆಗ್ತಾ ಹೋಗುತ್ತೆ ಈ ಫಾರ್ ಲೂಪ್ ನಲ್ಲಿ. ಆಫ್ಟರ್ ದ ಇನ್ಕ್ರಿಮೆಂಟ್ ಸ್ಟೆಪ್ ದ ಕಂಡೀಷನ್ ಇಸ್ ಚೆಕ್ಡ್ ಅಗೇನ್ ಅಂಡ್ ಇನ್ಕ್ರಿಮೆಂಟ್ ಡಿಟರ್ಮಿನ್ ದ ವೆದರ್ ಕಂಟಿನ್ಯೂ ಆರ್ ಎಕ್ಸಿಟ್ ದ ಲೂಪ್. ಅಂದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲ ಡಿಟರ್ಮಿನ್ ವೆದರ್ ಇಲ್ಲ ಕಂಟಿನ್ಯೂ ಆಗ್ಬೇಕಾ ಇಲ್ಲ ಎಕ್ಸಿಟ್ ಆಗ್ಬೇಕಾ. ಕಂಟಿನ್ಯೂ ಆಗ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲ ಎಕ್ಸಿಟ್ ಆದ್ರೆ ಹೊರಗಡೆ ಬರ್ತದೆ. ಬಾಡಿ ಆಫ್ ದ ಲೂಪ್. This is a block code that will execute the each iteration of along as the condition is true. ಕಂಡೀಷನ್ ಟ್ರೂ ಆಗತಕ್ಕ ನಮಗೆ ಲೂಪ್ ಓಡ್ತಾನೆ ಇರುತ್ತೆ. ಅದು ನಮಗೆ ಗೊತ್ತಿರುತ್ತೆ ಎಲ್ಲಿ ತನಕ ನಮಗೆ ಬೇಕು. ಇದು ಫಾರ್ ಲೂಪಿಂಗ್. ವಿ ಸಿ ದ ಒಂದು ಸಿಂಪಲ್ ಎಕ್ಸಾಂಪಲ್ ಆಫ್ ಫಾರ್ ಲೂಪ್. ಇಟ್ ಈಸ್ ಸಿಂಪಲ್ ಎಕ್ಸಾಂಪಲ್ ಈಸ್ ಪ್ರಿಂಟ್ 5 ನಂಬರ್ಸ್. ನಮಗೆ ಗೊತ್ತಿರುತ್ತೆ 5 ತನಕ ನಮಗೆ ಪ್ರಿಂಟ್ ಆಗಬೇಕು ಅಂತ ನಮಗೆ ಗೊತ್ತಿರುತ್ತೆ, ಅದನ್ನೇ ನಾವು ಪ್ರಿಂಟ್ ಮಾಡೋಣ. ಸಿ ಒಂದು ಔಟ್ಪುಟ್. ನಮಗೆ ಗೊತ್ತು 1 ರಿಂದ 5 ಪ್ರಿಂಟ್ ಆದು. ಡಿಬಗ್ ಮಾಡೋಣ. ಕರ್ಸರ್ ಬಂದು 6 ಅಂದ್ರೆ ಫರ್ ಲೂಪ್ ಅಲ್ಲಿ ಕುತ್ಕೊಂತು ಕರ್ಸರ್. ಫಂಕ್ಷನ್ F7 ಹೋಗ್ತಾ ನೋಡಿ, ಒಂದ್ ಸ್ಟೆಪ್ ಇಂದ ಒಂದು ಹೋಗ್ತಾ ಇದೆ. 6 ಇಟರೇಷನ್ ಆಗ್ತಿದೆ. 1 5 ಡಿಕ್ರಿಮೆಂಟ್ ಪ್ಲಸ್ ಆಯ್ತು, 1 ಪ್ರಿಂಟ್ ಆಯ್ತು, 2 3 ಪ್ರಿಂಟ್ ಆಯ್ತು, 4 ಪ್ರಿಂಟ್ ಆಯ್ತು, 5 ಪ್ರಿಂಟ್ ಆಯ್ತು, 6 ಗೆ ಹೊರಗಡೆ ಬರ್ತದೆ. ರಿಟರ್ನ್ 0 ಹೊರಗಡೆ ಬಂತು. ಇದು ಡಿಬಗ್ ಆಗಿ ಹೊರಗಡೆ ಬಂತು ರಿಟರ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಫಾರ್ ಲೂಪ್ ಮತ್ತೆ ವೈಲ್ ಡು ವೈಲ್.